ಒನ್ ಟೈಮ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಿದ್ರೆ ಆಡಕ್ ಬೇಕಾದಷ್ಟು ಆಟ ಇತ್ತು. ಆದ್ರೆ ಇಂಥ ಶಟಲ್ ಬ್ಯಾಟ್ ಇಂಥದೆಲ್ಲ ಐಟಮ್ ತಕೊಂಬಕ್ ದುಡ್ಡಿರ್ಲಿಲ್ಲ ಇತ್ತು. ಬಟ್ ಅದೇ ದುಡ್ಡು ಇವತ್ತಿತ್ತು, ಆದ್ರೆ ಆಡೋಕೆ ಫ್ರೆಂಡ್ಸೇ ಇಲ್ಲ. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ ಅಂಜಲಿ ಸಾಲಿಗ್ರಾಮ. ಸೊ ಇದ್ ನನ್ ಸ್ಟೋರಿ ಮಾತ್ರ ಅಲ್ಲ, ನಿಮ್ ಸ್ಟೋರಿನೂ ಹಿಂಗೆ ಇರತ್ತಂತ ಅನ್ಕಂತೆ. ಲೈಫ್ ಈಗ ಹೆಂಗ್ ಆದಿತ್ತು ಅಂತೇಳಿ ಹೇಳ್ರಿ, ಒಂದ್ಸತಿ ಹಿಂತಿರುಗಿ ಹಾಪ್ ಅಂದ್ರೆ ಅದಕ್ಕೂ ಆಪ್ಷನ್ ಇಲ್ಲ. ಸೊ ಈಗ ಇರುವಂತ ಜರ್ನಿನ ನಾವು ಕಂಟಿನ್ಯೂ ಮಾಡ್ಲೇಬೇಕು ಅಲ್ದಾ. ಇವತ್ ಎಷ್ಟು ಗಿಲ್ಟಿ ಫೀಲ್ ಆತಿತ್ತು ಅಂತೇಳಿ ಹೇಳ್ರಿ, ನನ್ ಚೈಲ್ಡ್ಹುಡ್ ನ ನಾನು ಕರೆಕ್ಟ್ ಅಲ್ಲಿ ಎಂಜಾಯ್ ಮಾಡ್ಲೇ ಇಲ್ಲ ಅನ್ಸ್ತಾ ಇತ್ತು. ಅದಕ್ಕೆ ಕಾರಣ ತುಂಬಾ ಇರ್ಬೋದು, ಬಟ್ ಈಗ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ಬೇಜಾರಾದಿತ್ತು ಅಂತ ಹೇಳಿ ಕೂತ್ಕೊಂಡ್ರೆ ಎಂತ ಮಾಡೋಕು ಆತಿಲ್ಲ ಅಲ್ದಾ. ಸೊ ತುಂಬಾ ದಿನದಿಂದ ಅನ್ಸ್ತಿತ್ತು ಆಡುಕ್ ಹೋಯ್ಕು ಅಂತೇಳಿ ಹೇಳ್ಕೊಂಡು. ಸೊ ಹಠ ಹಿಡಿದು ಇವತ್ ನಾನು ಅಣ್ಣ ಆಡುಕ್ ಬಂದಿತ್ತು. ಸೊ ಆಟ ಆಡ್ತಿಪ್ಪತಿ ಎಷ್ಟು ಮೆಮೊರೀಸ್ ಅಂತೇಳಿ ಹೇಳಿದ್ರೆ, ಸಣ್ಣ ಕಿಪ್ಪತಿ ನಾನು ಎಷ್ಟು ಮರ್ಕಿದೆ ಅಂದ್ರೆ, ಒಂದು ಶಟಲ್ ಬ್ಯಾಟಿಗೆ, ಒಂದು ಸೈಕಲ್ಗೆ, ಯಪ್ಪ ದೇವ್ರೆ ಎಷ್ಟು ಮರ್ಕಿ ಎಷ್ಟು ರೋದನೆ ಪಟ್ಟಿದೆ ಅಂದ್ರೆ ಅದು ಹೇಳೋಕಾತಿಲ್ಲ, ಅಷ್ಟು ಪಟ್ಟಿದೆ. ಅಷ್ಟೊತ್ತಿಗೆಲ್ಲ ಇದ್ದದ್ ಮನ್ಸಲ್ಲಿ ಒಂದೇ. ಸೊ ನಾನು ದೊಡ್ಡದು ಹಾಯ್ಕೊಂಡು ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ದುಡ್ಡಲ್ಲೇ ನಾನೆಲ್ಲ ತಕೊಂಡ್ಕ ಹಂಗೆ ಹಿಂಗೆ ಅಂತ. ಬಟ್ ಇವತ್ತು ಅನ್ಸ್ತಿತ್ತು ಆ ದೊಡ್ಡೋಳಾಯಿ ಆ ದುಡ್ಡು ಸಿಕ್ಕಿ ಏನೂ ಒಂದು ನೆಮ್ಮದಿ ಅನ್ನುವಂಥದ್ದು ಇಲ್ಲ ಲೈಫಲ್ಲಿ ಅಂತ. ನಂತರ ಎಷ್ಟೋ ಜನ ಹುಡುಗರು ಹುಡುಗಿಯರ ಊರ್ ಬಿಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಿದ್ರಿ. ಸೊ ಈಗ ಹೆಂಗಂತೇಳಿ ಹೇಳಿದ್ರೆ, ಊರಿದ ಹಬ್ಬ ಬರ್ತಿತ್ತು. ಸೊ ಸಾಲಿಗ್ರಾಮ್ ಹಬ್ಬ ಬರ್ತಾ ಇತ್ತು. ಸೊ ಒಂದ್ ಬದಿಯೆಲ್ಲ ಕೆಲಸ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದ್ ಬದಿಯೆಲ್ಲ ಫ್ಯಾಮಿಲಿ ಹಬ್ಬ ಖುಷಿ. ಸೊ ಎರಡನ್ನೂ ಬಿಡೋಕಾಗದೇ ಇರುವಂತ ಒಂದು ಮಧ್ಯದ ಸಿಚುವೇಶನ್ ಅಲ್ಲಿ ನಾವಿವತ್ತಿತ್ತು. ಫೈನಲಿ ಒಂದ್ ವಿಷಯ ಅಂತೂ ಸತ್ಯ, ಒನ್ ಟೈಮಲ್ಲಿ ನಾವು ಎಂಜಾಯ್ಮೆಂಟ್ಗೆ ಆಡ್ದಿತ್ತು. ಬಟ್ ಈಗ ಅದೇ ಆಟನ ನಾವು ದುಡ್ಡು ಕೊಟ್ಟು ಆಟ ಆಡುವಂಗಾಯ್ತು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಎಲ್ಲರಿಗೂ ಬಾಯ್.